ಹಲೋ, ವೆಲ್ಕಮ್ ಟು ಫಿಟ್ ವಿತ್ ವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಮತ್ತು ಲೆಮನ್ ಹಾಕ್ಕೊಂಡು ನೀರು ಕುಡಿದು ವಾಕ್ ಹೋಗಿ ಬರ್ತೀನಿ. ಅರೌಂಡ್ 4 ಕಿಲೋಮೀಟರ್ಸ್ ಹೇಳಿದ್ದೀನಿ ಆಲ್ರೆಡಿ. ಇಷ್ಟು ಕಿಲೋಮೀಟರ್ಸ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ. ಮಳೆ ಬರೋ ಹಂಗಿತ್ತು, ಬಟ್ ನೋಡೋಣ ಅಂತ ಹೋದೆ. ಒಂದು ಸ್ವಲ್ಪ ಅನಿಯೋಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ, ವಾಕ್ ಮುಗಿಸೋಣ ಅಂತ ಮುಗ್ಸೋಕೆ ಹೋದೆ. ಜಾಸ್ತಿ ಮಳೆ ಬಂತು ಅಂತಂದರೆ ಕಷ್ಟ ಆಗ್ತಾಯಿತ್ತು, ಬಟ್ ಪರವಾಗಿಲ್ಲ ಅಂದ್ಕೊಂಡೇ ಹೋದೆ. ಸೂರ್ಯ ಅವರಂತೂ ಎಂಟ್ರಿ ಕೊಟ್ಟರು, ಪರವಾಗಿಲ್ಲ, ಫೈನಲಿ ಸೂರ್ಯ ಬಂದಾಯಿತು ಅಂದ್ಕೊಂಡೆ. ಈ ರೋಡಲ್ಲಿ ಹೋಗೋದು ಸರಿ ಕಷ್ಟ ಗುರು. ಯಾಕೆ ಅಂತಂದರೆ ಯಾವಾಗಲೂ ವೆಹಿಕಲ್ಸ್ ಕಂಟಿನ್ಯೂಸ್ ಆಗಿ ವೆಹಿಕಲ್ಸ್ ಬರ್ತಾ ಇರುತ್ತೆ. ಯಾವ ಟೈಮಲ್ಲಿ ಯಾರು ದಬಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇವತ್ತು ಸ್ಪೆಷಲ್ ನನ್ನ ಹಬಿ ಬರ್ಡೇ. ಸೊ ಜಾಮೂನು ಮಾಡ್ತಾಯಿದ್ದೆ. ಮಾರ್ನಿಂಗ್ ನಾನು ಪಲಾವ್ ಮಾಡಬೇಕಾದ್ರೆ ನಾನು ಇದೇ ಮೆಥಡ್ ನಾನು ಯಾವಾಗಲೂ ಯೂಸ್ ಮಾಡೋದು. ಸೊ ಒಂದೇ ಕುಕ್ಕರಲ್ಲಿ ಎಲ್ಲ ಮಸಾಲೆ ಹಾಕ್ತೀನಿ, ಬಟ್ ಸ್ವಲ್ಪ ಮಸಾಲೆ ತೆಗೆದು ಬೇರೆ ಕುಕ್ಕರ್ಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಸೋಯಾ ಚಂಕ್ಸ್ ಹಾಕ್ತೀನಲ್ಲ, ಸೊ ನನ್ನ ತಟ್ಟೆಗೆ ಎಷ್ಟು ಬೀಳುತ್ತೆ, ಎಷ್ಟು ಗ್ರಾಮ್ ಬೀಳುತ್ತೆ ಅಂತ ಗೊತ್ತಾಗಲ್ಲ ಒಟ್ಟಿಗೆ ಹಾಕಿದಾಗ. ಸೊ ಸಪ್ರೇಟಾಗಿ ಮಾಡ್ಕೊಂಡಾಗ ನನಗೆ ಎಷ್ಟು ಬೇಕು ನಾನು ಫಸ್ಟೇ ಮೆಷರ್ ಮಾಡಿ ನಾನು ತೊಗೊಬಿಡ್ತೀನಿ. ನಾನಲ್ಲಿ ನವಣೆ ಯೂಸ್ ಮಾಡ್ಕೊಂಡಿದ್ದೀನಿ, ನನಗೆ ಇವ್ರಿಗೆ ರೈಸ್ ಯೂಸ್ ಮಾಡಿದ್ದೀನಿ. ಅಂತಂದರೆ ಇಲ್ಲ ಹೆಲ್ದಿ ಮೀಲ್ ಬೇಕು ಅಂತಂದರೆ ಟ್ರೈ ಮಾಡ್ಬೋದು. ಇಬ್ಬರೇ ಆಯಿತು ಅಂತಂದರೆ ನಿಮಗೆ ಲೈಕ್ ನಿಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಸೊ ವಡೆ ಕೂಡ ಮಾಡ್ತಾಯಿದ್ವಿ, ಕಡಲೆಬೇಳೆ ವಡೆ. ಇವತ್ತು ಕಂಪ್ಲೀಟ್ ಡೇ ಚೀಟ್ ಮೀಲ್ ಅಂತಲೇ ಹೇಳ್ಬೋದು. ನಾವು ವೆಜಿಟೇರಿಯನ್, ಬಟ್ ಅದು ತೆಗೆದ ತಕ್ಷಣ ಲೈಕ್ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ ನಾನ್ ವೆಜಿಟೇರಿಯನ್ ನೀವೇ ನೋಡಿ ಹೇಳ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನಂತೂ ಹೇಳೋಕ್ಕೆ ಹೋಗಲ್ಲ. ಸೊ ಆ ಪುಟಾಣಿ ಕುಕ್ಕರ್ಲಿರೋದು ಒನ್ ಟೈಮ್ಗೆ ನಾನು ತೊಗೊಳ್ತೀನಿ ಅಂತ ಹೇಳಿದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ನಾನು ಮೆಷರ್ ಮಾಡಿ ತಗೊಂಡಿರೋದ್ರಿಂದ ನಾನು ಅಷ್ಟೇ ತೊಗೊಳ್ತೀನಿ. ಯಾಕೆಂದರೆ ಬಿಫೋರೇ ಮೆಷರ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಪಲಾವ್ ಆದಾಗ ನಾನು ಬಿಫೋರೇ ಮೆಷರ್ ಮಾಡಿಬಿಡ್ತೀನಿ. ಸೊ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ಮಗಳಂತೂ ಸೂಪರಾಗಿದೆ ಅಮ್ಮ ಜಾಮೂನು ಅಂತ ಇಷ್ಟ, ಅವ್ಳಿಗೆ ಸಖತ್ ಇಷ್ಟ ಜಾಮೂನ್ ಅಂತಂದರೆ. ಸೊ ಮಳೆ ಬಂದೇ ಆಯಿತು ನೋಡಿ ಅತ್ಲಾಗೆ. ನನ್ನ ಮಗಳು ಖುಷಿ ಪಡ್ತಾ ಇದ್ದಾಳೆ, ಮನೇಲಿ ಕುಣಿಬೇಕು ಅಂತ. ಸೊ ನಾನು ಲಂಚಿಗೆ ನೂಡಲ್ಸ್ ಟ್ರೈ ಮಾಡೋಣ, ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನೂಡಲ್ಸ್ ಮಾಡಿದೆ. ಇವ್ರದ್ದು ಆರ್ಗ್ಯಾನಿಕ್ ಪ್ರಾಡಕ್ಟು, ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅಲ್ಟಿಮೇಟಾಗಿ ಬಂದಿತ್ತು. ಸೊ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಆಲ್ರೆಡಿ ಒಂದು ಪ್ಯಾನಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತು ಅಂತಂದರೆ ನಮಗೆ ನೂಡಲ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಒಂದು ಸೈಡ್ ಅದು ಬಾಯ್ಲ್ಡ್ ಆಗ್ತಾಯಿದೆ, ಇನ್ನೊಂದು ಸೈಡ್ ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಇರಲೇಬೇಕಲ್ಲ ನಮಗೆ. ಸೊ ಸ್ವಲ್ಪ ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕ್ತೀನಿ, ನಂತರ ಈರುಳ್ಳಿ ಹಾಕ್ತೀನಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ, ಯಾಕೆಂತಂದರೆ ನಾನು ಖಾರ ಜಾಸ್ತಿ ತಿನ್ನಲ್ಲ. ಹಾಗೆ ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್. ನಿಮಗೆ ಫೇವ್ರೇಟ್ ಯಾವ ತರಕಾರಿ ಇದೆ ಅದು ಕೂಡ ಆ್ಯಡ್ ಮಾಡ್ಕೊಬೋದು. ಅಟ್ ಪ್ರೆಸೆಂಟ್ ಮನೇಲಿ ಅದು 3 ಇದ್ದಿದ್ದು, ಅದಕ್ಕೋಸ್ಕರ ಅದು 3 ಹಾಕಿದ್ದೀನಿ. ಜೊತೆಗೆ ನಾನು ಇಲ್ಲಿ ಹೆಲೋ ಟೆಂಬಿಯವರ ಪ್ರೋಟೀನ್ ಯೂಸ್ ಮಾಡ್ತಾಯಿದ್ದೀನಿ. ಆ ಥಿನ್ಸ್ ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಕೂಡ ತೊಗೊಳ್ಬಹುದು. ಪ್ರೋಟೀನ್ ತಿನ್ಸಾಗಿರೋದ್ರಿಂದ ಒನ್ ಟೈಮ್ ಪ್ರೋಟೀನಿಗೆ ಏನು ಯೋಚನೆ ಮಾಡೋಂಗಿಲ್ಲ. ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನಂತರ ನೂಡಲ್ಸಲ್ಲೇ ಮಸಾಲ ಕೊಟ್ಟಿರ್ತಾರೆ, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನೂಡಲ್ಸ್ ಆ್ಯಡ್ ಮಾಡಿ ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸ್ ಹಾಕ್ತೆ. ಇಷ್ಟೇ ಖಾರ ಹಾಕಿದ್ದು, ನಾನು ಜಾಸ್ತಿ ಹಾಕಿಲ್ಲ. ಇದು ಯೂಸ್ ಮಾಡ್ಬೋದಾ? ಹೌದು, ಲಿಮಿಟೇಷನಲ್ಲಿ ಯೂಸ್ ಮಾಡ್ತು ಅಂದರೆ ಎಲ್ಲದೂ ಹೇಳ್ತೀನಿ. ಬಟ್ ಓವರಾಗಿ ಯೂಸ್ ಮಾಡ್ತು ಅಂತಂದರೆ ಖಂಡಿತ ಎಲ್ಲ ಅನ್ಹೆಲ್ದಿನೇ. ಸೊ ಎಂಜಾಯ್ ಮಾಡಿ ನಿಮ್ಮ ಫುಡ್ನೂ, ಬಟ್ ಲಿಮಿಟಲ್ಲಿ ಎಂಜಾಯ್ ಮಾಡಿ. ಜಾಸ್ತಿ ಇಷ್ಟ ಅಂತ ತಿನ್ನೋಕೆ ಹೋಗಬೇಡಿ. ಲಿಮಿಟಲ್ಲಿ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ. ಸೊ ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ, ಅಷ್ಟೇ ಎಮ್ಮಿಯಾಗಿ ಇತ್ತು. ಬಟ್ ಸ್ವಲ್ಪ ಖಾರ ಕಡಿಮೆ ಆಗೋಗಿತ್ತು ಅಂತಲೇ ಹೇಳ್ಬೋದು. ನಾನಂತೂ ಇಷ್ಟಪಟ್ಟೆ ತಿಂದೆ. ನನಗೆ ಪ್ರೋಟೀನ್ ಆಯಿತು, ಕಾರ್ಬ್ಸ್ ಆಯಿತು, ಮತ್ತು ಫೈಬರು ಆಯಿತು ಒಂದು ಪ್ಲೇಟಲ್ಲಿ, ಒಂದು ಮೀಲಲ್ಲಿ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಚೀಟ್ ಮೀಲ್. ಮಾರ್ನಿಂಗ್ ಚೀಟ್ ಮೀಲ್ ಮಾಡಿದೆ, ಮಧ್ಯಾಹ್ನ ಓಕೆ ಹೆಲ್ದಿಯಾಗಿ ತೊಗೊಳ್ಳೋಣ ಅಂತ ತೊಗೊಂಡೆ. ರಾತ್ರಿಗಂತೂ ಕಂಪ್ಲೀಟ್ ಚೀಟ್ ಮೀಲೇ ಆಗೋಗಿದೆ. ಏನು ಮಾಡೋದು? ಮೇಡಮ್ ಅವರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತದೆ. ಅವ್ನ ಮೇಲೆ ಕೂತ್ಕೊಂಡಿದ್ದೇನೆ ತಿನ್ನೋಕ್ಕೆ. ಕೆಳಗೆ ಕೂತ್ಕೋ ಚಿಕ್ಕಪ್ಪ, ಕೆಳಗೆ ಕೂತ್ಕೋ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಹುಡುಗಿನ ಇವತ್ತು ಹುಡುಗ ಮಾಡೋಣ ಅಂತ ಹುಡುಗ ಮಾಡ್ತಾ ಇದ್ದೆ. ನಂಗೊಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಥ್ಯಾಂಕ್ ಯು, ತುಂಬ ಜನ ಅವಳ ಇಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಹಾಕಿದ್ದೀರಾ, ನಿಮ್ಮ ಮಗಳು ತುಂಬ ಮುದ್ದಾಗಿ ಕಾಣ್ತಾಳೆ, ಅವಳ ವೀಡಿಯೋಸು ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಯಿತು. 3 ಜನ ರೆಡಿ ಮಾಡ್ಬೇಕು ನನ್ನ ಮಗಳನ್ನ. ನೋಡಿ ಏನು ಕತೆ. ಹಂಗೆ ನಾವಿಬ್ಬರು ಸೂಪರಾ ಅಮ್ಮ ಮಗಳು. ಅವಳಂತೂ ನಾನು ಮಾಡ್ದಂಗೆ ಮಾಡ್ತಾಳಪ್ಪ, ಅದಂತೂ ಖುಷಿ. ಸೊ ನಮ್ಮ ಪಯಣ ಹಾಸನ ಕಡೆ. ಸೊ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಫ್ಯಾಮಿಲಿ ಅಂದರೆ ನಾನು, ನನ್ನ ಹಸ್ಬೆಂಡ್, ಕಸಿನ್ಸು ನಾವು ಹೊರಟ್ವಿ.
ದಾರಿಯಲ್ಲಿ ಪಪ್ಪಾಯ ಸಿಕ್ತು. ಸೊ ಹೆಂಗೋ ಹಣ್ಣು ಖಾಲಿ ಆಗಿತ್ತು, ತಗೊಳ್ಳೋಣ ಅಂತ ತಗೊಳಕ್ಕೆ ಹೊರಟೆ. ನೋಡ್ತಾ ಇದ್ದೀನಿ ಯಾವ ಹಣ್ಣು ತೊಗೊಳ್ಳೋಣ ಅಂತ. ಸೊ ಅಂತೂ ಇಂತೂ ಎಷ್ಟು ಕೆ ಜಿ ತೊಗೊಂಡಿರ್ಬೋದು ಗೆಸ್ ಮಾಡಿ ಹಣ್ಣನ್ನು ಟೋಟಲಾಗಿ. ನಂಗೆ ಪಪ್ಪಾಯ ಇಷ್ಟ, ಸ್ವಲ್ಪ ಇಷ್ಟ ಅಂತಲೇ ಹೇಳ್ಬೋದು. ಜಾಸ್ತಿನೇ ಬೇರೆ ಹಣ್ಣುಗಳಿಗಿನ್ನ ಪಪ್ಪಾಯ ಸ್ವಲ್ಪ ಓಕೆ ಅನಿಸುತ್ತೆ. ಜಾಸ್ತಿ ನಾನು ಪ್ರಿಫರ್ ಮಾಡೋದು ಪಪ್ಪಾಯನೇ ನನಗೆ ಮಾತ್ರ, ಯಾಕಂದರೆ ಇಷ್ಟ ಆಗಿರೋದ್ರಿಂದ. ನೋಡಿ, ಸಣ್ಣ ಕಾಣ್ತಾ ಇದ್ದೀನ ದಪ್ಪ ಕಾಣ್ತಾ ಇದ್ದೀನ ಕಮೆಂಟ್ ಮಾಡಿ. ನನಗಂತೂ ಈ ಬಟ್ಟೆಯಲ್ಲಿ ಸಣ್ಣನೇ ಕಾಣಿಸ್ತಾ ಇದ್ದೆ ಅನಿಸುತ್ತೆ. ಹಾಗೆ ಹಿಂದೆ ಇಬ್ಬರು ಫ್ರೆಂಡ್ಸ್ ಬಂದರು ಯಾರೋ, ಅವರು ಫ್ರೂಟ್ಸ್ ತೊಗೊಳಕ್ಕೆ ಒಬ್ಬ ಫ್ರೆಂಡ್ ತೊಗೊಳ್ತೀನಿ, ಇನ್ನೊಬ್ರು ತೊಗೊಳಲ್ಲ, ಬೇಡ ನನಗೆ ಅಂತ ಇದ್ರು. ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ, ನೀವು ಬೇರೆ ಏನಾದ್ರು ಕೊಡಿಸ್ತೀನಿ ಅಂತ ಹೇಳಿ ನಿಮ್ಮ ಫ್ರೆಂಡ್ ತೊಗೊಳ್ತೀನಿ ಅಂತಾರೆ, ಬಟ್ ಹೆಲ್ದಿಯಾಗಿ ಯಾರೇ ಏನೇ ಕೊಡಿಸ್ತೀವಿ ಅಂತಂದ್ರೆ ತೊಗೊಳ್ಳಲ್ಲ. ಇಷ್ಟೇ ಜೀವನ ಸರ್, ಎಲ್ಲರೂ ಹಾಗೆ ಥಿಂಕ್ ಮಾಡೋದು, ಏನು ಅನ್ಹೆಲ್ದಿಯಾಗಿರುತ್ತೆ ಅದೇ ತೊಗೊಳ್ಳೋದು, ಹೆಲ್ದಿಯಾಗಿರುತ್ತೆ ಎಲ್ಲ ಬಿಟ್ಬಿಡ್ತಾರೆ ಅಂತ. ಇವಳಿಗಂತೂ ಮೋಮೋಸ್ ಇಷ್ಟ ಅಂದರೆ ಅಷ್ಟು ಇಷ್ಟ. ಸೊ ಅವಳಿಗೆ ಮೋಮೋಸ್ ಕೊಡಿಸಿದ್ವಿ. ಮಕ್ಕಳು ಆಯಿತು ಅಂತಂದರೆ ಅವ್ರ ಜೊತೆಗೆ ಅವ್ರಿಗೆ ಏನು ಕೇಳ್ತಾರೆ ಎಲ್ಲ ಕೊಡಿಸ್ಬೇಕು. ಚೇಂಜ್ ಇಲ್ಲ ಅಂದರೆ ರೆಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಅಲ್ಲೇ ತಕ ಡ್ಯಾನ್ಸ್ ಶುರು, ನಮಗೆ ಬೇಕು ಅದು ಬೇಕು ಇದು ಬೇಕು ಅಂತ. ತಿನ್ನೋದು ಸ್ವಲ್ಪ, ತಗೊಳ್ಳೋದು ಜಾಸ್ತಿ ಅಂತಲೇ ಹೇಳ್ಬೋದು. ಇವತ್ತು ಕಂಪ್ಲೀಟ್ ಚೀಟ್ ಮೀಲ್ ಅಂತ ಅಂದ್ಕೊಂಬಿಟ್ಟೆ. ನಾನು ಫೋನಲ್ಲಿ ಬ್ಯುಸಿ ಇದ್ದೆ, ನನ್ನ ಹಸ್ಬೆಂಡ್ ತಿನ್ನಿಸ್ಬಿಟ್ರು. ಬಿಸಿ ಇತ್ತು. ಅಯ್ಯೋ ಏನಪ್ಪ ಇಷ್ಟು ಬಿಸಿ ಅಂದ್ಕೊಳ್ಳೋಷ್ಟು ಬಿಸಿಯಾಗಿ ಹೋಗಿತ್ತು. ಸೊ ಅಲ್ಲೇ ಪಕ್ಕದಲ್ಲಿ ಮೋರಿತ್ತು. ಸೊ ಹೆಂಗೋ ತರಕಾರಿ ಸ್ವಲ್ಪ ಖಾಲಿ ಆಗಿದೆ ಅಂತ ಹೋಗಿ ಕುಕುಂಬರ್ ಮಾತ್ರ ತೊಗೊಂಡೆ. ಇನ್ನೆಲ್ಲ ಏನೂ ಚೆನ್ನಾಗಿರಲಿಲ್ಲ ವೆಜಿಟೇಬಲ್ಸಲ್ಲಿ. ಈ ಹೇರ್ ಸ್ಟೈಲ್ ಫಸ್ಟ್ ಟೈಮ್ ಆಫ್ಟರ್ 6 to 7 years ಆದಮೇಲೆ ಈ ಹೇರ್ ಸ್ಟೈಲ್ ಹಾಕ್ಕೊಂಡಿರೋದು. ಆ್ಯಕ್ಚುಲಿ ನನ್ನ ಕೂದಲನ್ನು ಯಾರಿಗೂ ಕೊಡೋದಿಲ್ಲ, ಯಾಕೆಂದರೆ ತುಂಬ ನೋವಾಗುತ್ತೆ, ಉದ್ದ ಇರೋದ್ರಿಂದ ನೋವಾಗುತ್ತೆ ಜಡೆ ಹಾಕಬೇಕಾದ್ರೆ ಅಂತ. ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಫಾರ್ ಅ ಚೇಂಜ್ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ನನಗಂತೂ ಇಷ್ಟ ಆಯಿತು. ನಿಮ್ಗೆ ಯಾರಿಗಾರು ನನ್ನ ಹೇರ್ ಸ್ಟೈಲ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಹಾಗೆ ಟೋಫು ತೊಗೊಂಡೆ, ಕುಕುಂಬರ್ ತೊಗೊಂಡೆ. ನೆಕ್ಸ್ಟ್ ಏನು ಅಂತ ಸರ್ಚ್ ಮಾಡ್ತಾಯಿದ್ದೆ. ಚೀಸ್ ಕೂಡ ಖಾಲಿಗಾಗಿ ಬಂದಿತ್ತು, ಚೀಸ್ ತೊಗೊಳ್ಳೋಣ ಅಂತ ಚೀಸ್ ತೊಗೊಂಡೆ. ಆಮೇಲೆ ತುಂಬ ಜನ ಕೇಳ್ತೀರಾ ಚೀಸ್ ತೊಗೊಂಡ್ರೆ ದಪ್ಪ ಆಗಲ್ವಾ ಅಂತ. ಖಂಡಿತ ದಪ್ಪ ಆಗ್ತಾರೆ. ಲಿಮಿಟ್ಗಿಂತ ಜಾಸ್ತಿ ತೊಗೊಂತು ಅಂತಂದರೆ ಖಂಡಿತ ದಪ್ಪ ಆಗ್ತಾರೆ, ಯಾಕಂದರೆ ಓವರ್ ಫ್ಯಾಟ್ ಕೂಡ ಇದೆ ಅದರಲ್ಲಿ. ಲಿಮಿಟಾಗಿ ತೊಗೊಂತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಲಿಮಿಟಾಗೆ ತೊಗೊಳ್ಳೋದು, ಇವನ್ ನನ್ನ ಕ್ಲೈಂಟ್ಸ್ ಕೂಡ ಲಿಮಿಟಾಗೆ ತೊಗೊಳ್ತಾರೆ. ಎಲ್ಲ ಎಂಜಾಯ್ ಮಾಡಬೇಕು, ಬಟ್ ಲಿಮಿಟೇಷನ್ ಎಂಜಾಯ್ ಮಾಡಬೇಕು. ಹಾಗೆ ಬ್ಲ್ಯಾಕ್ ಗ್ರೇಪ್ಸ್ ಖಾಲಿಯಾಗಿತ್ತು, ಅದು ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೆ. ನನ್ನ ಮಗಳಿಗೆ ಸಖತ್ ಇಷ್ಟ ಅದು, ನನಗೂ ಕೂಡ ತುಂಬ ಇಷ್ಟನೇ ಅಂತಲೇ ಹೇಳಬಹುದು. ಸೊ ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡೆ ಖಾಲಿಯಾಗಿರೋದ್ರಿಂದ. ಸೊ ಆಲ್ರೆಡಿ ಹೊರಗಡೆಯಿಂದ ನವೀನ್ ಕಾರ್ ಆರಾನ್ ಮಾಡ್ತಾ ಇದ್ದಾರೆ, ಲೇಟಾಯಿತು ಬರಲ್ವಾ ಅಂತ. ಬಟ್ ನಾನು ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಬಂತು ನಮ್ಮ ಕೋಕ್. ನಾರ್ಮಲ್ ಕೋಕಲ್ಲಿ 40 grams ಕ್ಯಾಲೋರೀಸ್ ಇದೆ. ಬಟ್ ನಮ್ಮ ಫೇವ್ರೆಟ್ ಡಯೆಟ್ ಕೋಕಲ್ಲಿ 0 calories. ಕೇಳ್ಬೋದು ಕುಡಿಯೋಂಗಿಲ್ಲ, ಇದು ತುಂಬ ಆರೋಗ್ಯಕ್ಕೆ ಹಾನಿಕರ ಅಂತ. ಯಾವ ಆಹಾರದಲ್ಲಿ ಕೆಮಿಕಲ್ ಇಲ್ಲ ಹೇಳಿ, ಎಲ್ಲದರಲ್ಲೂ ಇದೆ. ಸೊ ನಾವೇನು ತೊಗೊಳ್ತೀವಿ ಅದು ಮಾಡ್ರೇಷನಲ್ಲಿ ತೊಗೋಬೇಕು. ನಾನು ಹಾಸನ ಬಂದಾಗೆಲ್ಲ ಒಂದು ಡಯೆಟ್ ಕೋಕ್ ತೊಗೊಳ್ತೀನಿ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇನು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಅಲ್ಲಿಂದ ಸೀದಾ ಬೇಕ್ರಿಗೆ ಹೋದ್ವಿ. ಒಂದು ಸಿಂಪಲ್ ಆಗಿರೋ ಕೇಕ್ ತೊಗೊಂಡು ಅಲ್ಲಿಂದ ಸ್ಟ್ರೈಟ್ ಸೆಲೆಬ್ರೇಷನ್. ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಸೆಲೆಬ್ರೇಷನ್ ಮಾಡೋಣ ಅಂತ. ಇವಳಂತೂ ಸರಿ ಕಿಟ್ಲೆ ಮಾಡ್ತಾಯಿದ್ಲು. ನಾನು ಮಾಡ್ತೀನಿ, ಹ್ಯಾಪಿ ಬರ್ಡೇ ನಾ ಮಾಡ್ತೀನಿ ಅಂತ. ಬಟ್ ಸ್ವಲ್ಪ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾಳೆ ಹೊರಗಡೆ ಹೋದಾಗ ಅಂತ ಹೇಳ್ಬಹುದು. ನಾನು ಕಟ್ ಮಾಡ್ತೀನಿ, ನಾ ಮಾಡ್ತೀನಿ, ಇದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಓಕೆ ಅಂತ. ಫೋಟೋಗೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ. ನನಗಂತೂ ಈ ವಿಡಿಯೋ ಲಿಟ್ರಲಿ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಈ ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿಂದ ಹೊರಟ್ವಿ. ಹಾಸನಾಂಬ ಟೆಂಪಲ್ ಹೊರಗಡೆಯಿಂದ ನೋಡಿಕೊಂಡು ಕೈ ಮುಕ್ಕೊಂಡು ಸೀದಾ ನಮ್ಮ ಊರಿಗೆ ಪಯಣ ಅಂತಲೇ ಹೇಳಬಹುದು. ವೆಯ್ಟ್ ಲಾಸ್ಟ್ ಚೀಟ್ ಮೀಲ್ ಮುಗ್ದಿಲ್ಲ. ಇನ್ನೊಂದು ಲಾಸ್ಟು ನನ್ನ ಫೇವ್ರೇಟ್ ಐಸ್ ಕ್ರೀಮ್. ಅದು ಐಡಿಯಲ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಹೆಂಗೋ ಚೀಟ್ ಮೀಲ್ ಮಾಡಿದ್ದೀನಿ, ಇವತ್ತು ಮಾಡಿಬಿಡೋಣ ಅಂತ ಚೀಟ್ ಮೀಲ್ ಮಾಡೋಕ್ಕೆ ರೆಡಿ ಆದ್ವಿ. ನನಗೆ ಇಷ್ಟ ಆಗಿರೋ ಐಸ್ ಕ್ರೀಮ್ ಇರಲಿಲ್ಲ. ಬಟ್ ಇಲ್ಲ ಅಂದ್ಕೊಂಡು ಯಾಕೆ ಸುಮ್ಮನೆ ವೇಸ್ಟ್ ಆಗಿ ಹೋಗೋದು ಅಂತ ಕೋನ್ ಐಸ್ ಕ್ರೀಮ್ ತೊಗೊಂಡ್ವಿ. ಎಲ್ಲರಿಗೂ ಕೋನ್ ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಒಳ್ಳೆ ಚೀಟ್ ಮೀಲ್ ಮಾಡಿದ್ದೀನಿ. ಅರೌಂಡ್ 2500 to 3000 ಕ್ಯಾಲರೀಸ್ ಇಂಟೇಕ್ ಮಾಡಿದ್ದೀನಿ ಇವತ್ತು ಅಂತಲೇ ಹೇಳಬಹುದು. ಸೊ ಏನೋ ಮಾಡೋಕ್ಕಾಗಲ್ಲ, ಒಂದಿನ
ಚೀಟ್ ಮೀಲ್ ಮಾಡಿದ್ರೂ ನಡೆಯುತ್ತೆ. ನಾವು ಇಷ್ಟಪಟ್ಟವರಿಗೋಸ್ಕರ ಮಾಡಿದ್ರೆ ಏನು ತಪ್ಪಿಲ್ಲ ಅಂತಲೇ ಹೇಳ್ಬಹುದು. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಹಾಗೆ ನನ್ನ ಮಗಳ ಬಗ್ಗೆ ನೀವು ಹೇಳಿದ ಮಾತುಗಳು ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಮೋರ್ ವೀಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಸಪೋರ್ಟ್ ಕೊಟ್ಟಿದ್ದಕ್ಕೆ ಮೋರ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ